ಬರ್ತಾರೆ. ನ್ಯಾಯ ಅಂದ್ರೆ ಬೆಂಗಳೂರು ಆಟೋ ಸೇನೆ ಅಂದ್ರೇನೆ ನ್ಯಾಯ. ಎಲ್ಲ ಮಾಧ್ಯಮ. ನಮಸ್ಕಾರ ಸ್ನೇಹಿತರೆ. ಯಾವಾಗ ಬರ್ತಾರೆ ಮಾಧ್ಯಮದವರು? ಸ್ನೇಹಿತರೆ, ನಾವು ಕೆಲವಾರು ದಿನಗಳಿಂದ ಒಂದು ಅಭಿಯಾನನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ವಿಭಿನ್ನವಾದ ಅಭಿಯಾನಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ದಿನ ನಮ್ಮ ಬೆಂಗಳೂರು ಉತ್ತರ ವಲಯದಿಂದ ಒಂದು ವಿಭಿನ್ನವಾದ ವಿಶಿಷ್ಟವಾದ ಅಭಿಯಾನನ ಹಮ್ಮಿಕೊಂಡು ಬಂದಿದ್ದೀವಿ ನಮ್ಮ ಚಾಲಕರಿಗೋಸ್ಕರ. ನಮ್ಮ ಚಾಲಕರಿಗೆ ಇನ್ನೂ ಅರಿವಾಗ್ತಾ ಇಲ್ಲ ನೋಡಿ. ಬೆಂಗಳೂರು ಆಟೋ ಸೇನೆ ಸ್ವಾಭಿಮಾನಿ ಚಾಲಕರೇ, ರ್ಯಾಪಿಡೋ ಆ್ಯಪನ್ನು ಡಿಆಕ್ಟಿವೇಟ್ ಮಾಡಿ. ಈ ಅಭಿಯಾನಕ್ಕೆ ಕೈ ಜೋಡಿಸಿ ಚಾಲಕರೇ. ರ್ಯಾಪಿಡೋವನ್ನು ಓಡಿಸದಿದ್ದಲ್ಲಿ ಚಾಲಕರ ಪರಿಸ್ಥಿತಿ ಇದಾಗಿರುತ್ತದೆ. ನೋಡ್ಕೊಂಬಿಡಿ, ದಿನನಿತ್ಯ ಬಡ್ಕೊಂಡು ಸಾಯ್ತಾ ಇದ್ದೀವಿ. ಆದರೂ ಕೂಡ ಈ ನಾಲಾಯಕ್ ಅಂತಾನೆ ಹೇಳ್ಬೋದು, ಕೈ ಜೋಡಿಸ್ತಾ ಇಲ್ಲ. ಅಂಥವ್ರಿಗೆ ಏನು ಹೇಳೋದು ಅರ್ಥ ಆಗ್ತಾ ಇಲ್ಲ ನೋಡಿ. ಒಂದು ವಿಭಿನ್ನವಾದ ಹೋರಾಟಗಳನ್ನ, ವಿಭಿನ್ನವಾದ ಅಭಿಯಾನಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಆದರೂ ಕೂಡ ಇನ್ನೂವರೆಗೂ ನಮ್ಮ ಚಾಲಕರು ಕೈ ಜೋಡಿಸ್ತಾ ಇಲ್ಲ. ದಯವಿಟ್ಟು ಇಂಥ ವಿಚಾರಗಳಿಗೆ, ಇಂಥ ವಿಚಾರಧಾರೆಗಳಿಗೆ ಕೈ ಜೋಡಿಸುವಂಥ ಕೆಲಸ ಮಾಡಿ. ನಮ್ಮ ಬೆಂಗಳೂರು ಆಟೋ ಸೇನೆಯ ಮತ್ತಿಕೆರೆ ಘಟಕದ ಭಾಷಾಭಾಯಿ ಅವ್ರು ಮಾತಾಡಿ ಏನಾದರೂ ಮಾಹಿತಿ ಹಂಚ್ಕೊಳ್ಳಂಗಿದ್ರೆ ಚಾಲಕರಿಗೆ ಏನು ಹೇಳ್ತೀರಾ? ಚಾಲಕರಿಗೆ ಏನು ಹೇಳಿದ್ರು ಚಾಲಕರಿಗೆ ಅರಿವು ಮೂಡ್ತಾ ಇಲ್ಲ. ಮೊದಲನೇದಾಗಿ ನಾವು ಏನು ಒಂದು ಚಾಲಕರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಅಂದರೆ, ನಾವು ಹಲವಾರು ಕಡೆ ಚಾಲಕರು ಸರಿ ಇಲ್ಲದ ಟೈಮಲ್ಲಿ ಒಂದು ಅಗ್ರಿಗೇಟ್ ಕಂಪನಿಗಳು ಸ್ಟಾರ್ಟಿಂಗ್ ಅಲ್ಲಿ ಬಂತು. ನಾವಿವಾಗಿ ದುಡಿಯೋಣ, ನಾವಿವಾಗಿ ಜೀವನ ಮಾಡೋಣ ಅಂತ ಹೋಗ್ತಿ ಅಗ್ರಿಗೇಟ್ ಕಂಪನಿಗಳಲ್ಲಿ ಅಡಿಟ್ ಆಗಿದ್ದೀವಿ. ಆ ಅಡಿಟ್ ಆಗಿ ಉತ್ತಮ ಸರ್ವಿಸ್ ಕೊಟ್ಟಿದ್ದೀವಿ. ನಮ್ಮಿಂದ ಅವರು ದುಡಿದು ಸೌಕರ್ಯಗಳಾಗಿ ಇವತ್ತು ಹಲವಾರು ರೂಲ್ಸ್ಗಳು ತಗೊಂಡ್ಬಂದಿದ್ದಾರೆ. ನಮ್ಮ ಚಾಲಕರಿಗೆ ಗೊತ್ತಾಗ್ತಾ ಇಲ್ಲ. ಇದು ಏನು ನಮಗೆ ಕಷ್ಟ ಕೊಡ್ತಾರಂತ ಒಗ್ಗೂಡಿ ಆ ಕಷ್ಟ ಕೊಡೋರ್ನ ಬಗ್ಗು ಬಡಿಯೋ ಕೆಲಸ ಮಾಡ್ತಾ ಇಲ್ಲ. ಸ್ನೇಹಿತರೆ ನೋಡಿ, ನೀವು ಕೈ ಜೋಡಿಸಿಲ್ಲ ಅಂದ್ರೆ ನೋಡಿ, ನೇಣು ಹಾಕೊಂಡಿರೋ ಪರಿಸ್ಥಿತಿ ನಮ್ಮ ಚಾಲಕರದು. ಇಂಥ ಪರಿಸ್ಥಿತಿ ನಿಮ್ಮೆಲ್ರಿಗೂ ಕೂಡ ಒಂದಲ್ಲ ಒಂದು ದಿನ ಒದಗಿ ಬರುತ್ತೆ. ಅದು ತೀರಾ ತುಂಬಾ ಕಡಿಮೆ ದಿನನೇ ಇದೆ ಅಂತ ಹೇಳ್ಬೋದು. ದಯವಿಟ್ಟು ಇಂಥ ವಿಚಾರಧಾರೆಗಳಿಗೆ, ಇಂಥ ಅಭಿಯಾನಗಳಿಗೆ ಕೈ ಜೋಡಿಸಿ ನೋಡಿ. ನಾವು ಇವತ್ತಿನ ದಿನ ವಿಶೇಷವಾಗಿ ಕಲ್ಲಂಗಡಿ ಹಂಚುವ ಮುಖಾಂತರ ಒಂದು ಅಭಿಯಾನ ಹಮ್ಮಿಕೊಂಡಿದ್ದೀವಿ ಬೆಂಗಳೂರು ಉತ್ತರ ವಲಯದಿಂದ. ಕಟ್ ಮಾಡಿದ್ರ ಇಲ್ಲ ವಿಡಿಯೋ ಏನ್ಕಣ, ನೀವು ಅದು ಮಾಡಿ ವಿಡಿಯೋ ಮಾಡಿದ್ರು ಕೇಳ್ತಾ ಇಲ್ಲಲ್ಲ ಕೆಲವರು. 2-3 ಲಕ್ಷ ಜನ ಅವ್ರೆ, ಕೈ ಜೋಡಿಸ್ತಾ ಇಲ್ಲಲ್ಲ. ಬನ್ನಿ ಹನುಮಂತಣ್ಣ ಅವ್ರೆ. ಪ್ರಮಾಣ ಮಾಡಿದ್ರು. ಎಷ್ಟು ದಿನ ಆಯ್ತು ಪ್ರಮಾಣ ಮಾಡಿ? 1.5 ವರ್ಷ ಆಯ್ತು. ಏನಕ್ಕೆ ಮಾಡಿಲ್ಲ ಇನ್ನ? ಅವರು 1.5 ವರ್ಷ, 1.5 ವರ್ಷ ಆಗಿನ್ನು ಅವರಿಗೆ ಸನ್ಮಾನನೂ ಮಾಡಿದೀವಿ. ಚಾಲಕರು 32 ಸಂಘಟನೆ ಒಕ್ಕೂಟ ಸೇರಿ ಅವರಿಗೆ ಬೆಳ್ಳಿ ಕಿರೀಟ ಕೊಟ್ಟು ಸನ್ಮಾನನೂ ಮಾಡಿದೀವಿ. ಆ ಬೆಳ್ಳಿ ಕಿರೀಟ ಎತ್ಕೊಂಡು ಹೋಗಿ ಮನೇಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೂವಿನ ಸುರಿಮನೆಯಲ್ಲೇ ಮಾಡಿದೀವಿ. ಚಂದ್ರಶೇಖರ್ ಅವರೇ, ನೀವು ಚಾಲಕರಾ? ಹೇಳಿ, ಇವಾಗ ನಿಮ್ ಪ್ರಶ್ನೆ ಕೇಳಿ. ಅದೇ ಸಾರಿಗೆ ಸಚಿವರು ಸಿಕ್ಕಿದ್ರು ಚೇತನ್ ಸರ್ ಅವ್ರಿಗೆ, ಇವ್ರಿಗೆಲ್ಲರೂ. ಇವ್ರು ಯಾಕೆ ರ್ಯಾಪಿಡೋ ಬಗ್ಗೆ ಅವತ್ತಿನ ದಿನ ಧ್ವನಿ ಎತ್ತಿಲ್ಲ ಅಂತ? ಧ್ವನಿ ಎತ್ತಾನೆ ಇದೀವಲ್ವಾ. ಬೆಂಗಳೂರು ಆಟೋ ಸೇನೆ ಹುಟ್ಟಿರೋದೇ ರ್ಯಾಪಿಡೋ ವಿರುದ್ಧವಾಗಿ. 1 ತಿಂಗಳಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೆ. ಇವ್ರ ಜೊತೆ ಇರೋರ್ಗೆ ಎಲ್ಲರಿಗೂ ಗೊತ್ತು. ಮಾಧ್ಯಮದ ಮುಂದೆ ನಾವೇನ್ ಮಾಡ್ಬೇಕಾಗಿ, ಮಾಧ್ಯಮ ಯಾರಿಗೋಸ್ಕರ ಇರೋ ಸರ್? ಮಾಧ್ಯಮನೇ ಸರಿ ಇಲ್ದೇ ಇದ್ದಾಗ ಏನ್ ಮಾಡ್ತೀರಾ? ಸರಿ ಇಲ್ಲ ಅಂತೀರಾ? 4ನೇ ಸ್ತಂಭ ಏನಕ್ಕೆ ನಂಬ್ತಾ ಇರೋದು? ಮಾಧ್ಯಮ ನೋಡ್ತಾ ಇರೋದು. ಮಾಧ್ಯಮ ನೀವು ದುಡ್ಡು ಕೊಟ್ರೆ, ನಿಮ್ ದುಡ್ಡು ಕೊಟ್ರೆ ತೋರಿಸ್ತಾರ್ರಿ, ಇಲ್ಲಾಂದ್ರೆ ತೋರ್ಸಲ್ಲ ಅವರು. ಮುಚ್ಚೋ ಕೆಪಾಸಿಟಿ ಇಲ್ವಾ ಸರ್? ಕೆಪಾಸಿಟಿ ಇರೋದಕ್ಕೆ ನಾವು ವಿಭಿನ್ನವಾದ ಅಭಿಯಾನ ಹಮ್ಮಿಕೊಂಡಿರೋದು. ಕೈ ಜೋಡಿಸಿ. ನೀವೇನ ಕೈ ಜೋಡಿಸ್ತಾ ಇಲ್ಲ. ನಮ್ಗೆ ಸಾರಿಗೆ ಸಚಿವರು ಸಪೋರ್ಟ್ ಮಾಡಿಲ್ಲ. ಚಂದ್ರಶೇಖರ್ ಅವರೇ, ಕೇಳ್ರಿ, ಇಲ್ಲಿ ನೀವು ಕೈ ಏನಕ್ಕೆ ಜೋಡಿಸ್ತಾ ಇಲ್ಲ? ನಮ್ ಜೊತೆ ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇಲ್ಲ ನೀವು. ಬರೀ ರ್ಯಾಪಿಡೋ ಮಾಡ್ತಾ ಇದ್ರಿ. ಯಾಕೆ ಓಲಾ ಇಲ್ವಾ? 2 ವೀಲರ್ ರ್ಯಾಪಿಡೋ ಮಾಡ್ತಾರೆ ಸರ್. ನೀವು ಕೇಳಿ ಒಂದ್ ಮಾತನ್ನ ಕೇಳಿ. ಓಲಾ ಇಲ್ವಾ? 2 ವೀಲರ್ ಓಲಾದಲ್ವಾ ಐತೆ, ಊಬರ್ ಎಲ್ಲ ಐತೆ. ನೆಕ್ಸ್ಟ್ ಅವರೆಲ್ಲ 100 ರೂಪಾಯಿ ಮಿನಿಮಮ್, 105 ರೂಪಾಯಿ ಮಿನಿಮಮ್ ತಗೊಂಡ್ರು. 30 ರೂಪಾಯಿ ತಗೊಳ್ಳೋ ಜಾಗದಲ್ಲಿ ಏನಕ್ಕೆ ಇವ್ರು ಶಿಕ್ಷೆ ಆಗ್ತಾ ಇಲ್ಲ? ಯಾರಿಗೆ? ಓಲಾ ಊಬರ್ ಕಂಪ್ನಿಗೆ. ಕಣ್ಣು ಮುಚ್ಕೊಂಡು ಕೂತವರಲ್ಲ ಭ್ರಷ್ಟ ಅಧಿಕಾರಿಗಳು. ಅದಕ್ಕೆ ಸಿದ್ದರಾಮಯ್ಯ ಅವ್ರ ಸೈನ್ ಇಲ್ಲ ಅಂದ್ರೆ ಸಾರಿಗೆ ಸಚಿವ ನೀವು ನಮ್ಮ ವಿರುದ್ಧವಾಗಿ ಮಾತಾಡ್ತಾ ಇದ್ರಲ್ಲ. ಅವ್ರ ಸೈನ್ ಇಲ್ದಲೆ ರ್ಯಾಪಿಡೋ ಮುಂದೆ ಬರಕಾಗುತ್ತೆ? ಇಲಿಗಲ್ ಕಂಪ್ನಿ ಬರಕ ರ್ಯಾಪಿಡೋ ಹುಟ್ಟಿದ್ದೆ ಯಾವಾಗ ಸರ್?
ಹುಟ್ಟಿದೆ ಹಾ. ಓಲಾ ಕಂಪನಿ ಇದಕ್ಕೆಲ್ಲ ಕಾರಣ ಯಾರು ಬಿಟ್ಟಿದ್ದು? ಯಾರು ಗೊತ್ತಾ? ಇದಕ್ಕೆ ಕಾರಣಕರ್ತರಾರ್ರಿ ಸಿದ್ದರಾಮಯ್ಯ ಅವರಾಗ್ಲಿ ಇನ್ನೊಬ್ರಾಗ್ಲಿ. ಊಬರ್ ಬಂದ್ಬಿಟ್ಟು ಜೆಡಿಎಸ್ ಸರ್, ರ್ಯಾಪಿಡೋ ಬಂದ್ಬಿಟ್ಟು ಬಿಜೆಪಿ ಸರ್. ಇವ್ರು 3 ಜನ ಪಕ್ಷದವ್ರು ಹಾಕೊಂಡು ನಮ್ಮನ್ನೆಲ್ಲ ರಕ್ತ ಇಡ್ತಾವ್ರೆ ಸರ್. ಮತ್ತೆ ನೀವು ನಮ್ಮನ್ನ ಬಂದ್ ಪ್ರಶ್ನೆ ಮಾಡಿದ್ರ? ಪ್ರಶ್ನೆ ನೀವು ಸರ್ ನೀವೇ ಪ್ರಶ್ನೆ ಕೇಳಿದ್ರೆ ಕೇಳ್ರಿ. ನೀವು ಹೋರಾಟ ಮಾಡ್ತಾ ಇದ್ರೆ ನಿಮಗೆ ನಾವು ಮತ್ತೆ ಕೈ ಜೋಡಿಸಿ ನೀವು. ಯಾವತ್ತು ನೀವು ಕೈ ಜೋಡಿಸ್ರಿ, ನೀವು ಕೈ ಜೋಡಿಸಿ ಮಾಧ್ಯಮದವ್ರ ಮುಂದೆ ಹೋಗೋಣ, ಮಾಧ್ಯಮದವ್ರ ಮುಂದೆ ಹೋಗೋಣ ಅಂದ್ರೆ ಸಾಯ್ತೀನಿ ಅಂದ್ರೆ 3 ದಿನದಲ್ಲಿ ನಿಮ್ಗೆ ಸತ್ರೆ ಪರಿಹಾರ ದೊರಕುತ್ತಾ? ಜನರಿಗೋಸ್ಕರ ಸುಟ್ಟಾಕಿದ್ರೆ ಪರಿಹಾರ ದೊರಕುತ್ತಾ? ಸುಟ್ಟಾಕಿದ್ರೆ ಪರಿಹಾರ ದೊರಕುತ್ತಾ? ಅವನ ಕುಟುಂಬಕ್ಕೆ ಯಾವನ ಪರಿವಾರ ಸರ್ ಅದೇ ನಾನು ನಿಮ್ಗೆ ಕೇಳ್ತಾ ಇದೀನಿ. ಎಷ್ಟು ಜನ ವಾರ್ಡ್ ಅಲ್ಲಿ ಸತ್ತಿದ್ದಾರೆ, ನಮ್ಮ ಸಂಘಟನೆಯವ್ರು ಏನ್ ಮಾಡ್ತಾ ಇದಾರೆ? ಸಂಘಟನೆಯವ್ರು ದಿನನಿತ್ಯ ಬಡ್ಕೊಂಡ್ ಸಾಯ್ತಾ ಇದೀವಿ. ಕೈ ಜೋಡಿಸ್ರಿ ಮೊದ್ಲು. ಸಂಘಟನೆಯಿಂದ ಏನ್ ಮಾಡ್ತಾ ಇದ್ದಾರೆ? ಸಂಘಟನೆಯಿಂದಾನೇ ಮಾಡ್ತಾ ಇರೋದು. ಕೈ ಜೋಡಿಸ್ರಿ ಅಂದ್ರೆ ಉಲ್ಟಾ ಸೀದಾ ಮಾತಾಡ್ತೀರಾ. ನಮ್ ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ನಾವ್ ಮಾಡ್ತಾ ಇದ್ರೆ ನೀವು ಬಂದ್ಬಿಟ್ಟು ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಸಂಘಟನೆ ಅದ್ ಮಾಡ್ತಾವ್ರೆ, ಯಾವನ್ ಮಾಡ್ತಾವನೆ ಅಂತ ಅವ್ರಿಗೆ ಹೇಳ್ಬೇಕು ನೀವು. TV9 ಹತ್ರ TV9 ಅವ್ರು ಬರ್ತಾರೇನ್ರಿ? ಕರ್ಕೊಂಬರ್ರಿ, ಇಲ್ಲೇ ಬರ್ತೀವಿ. TV9 ಹತ್ರ ಬನ್ನಿ, TV9 ಅವ್ರು ಬರ್ತಾರೆ. TV TV9 ಹತ್ರ ಹೋದ್ರೆ ಬನ್ನಿ, ಸುವರ್ಣ ಹತ್ರ ಬನ್ನಿ, ಎಲ್ಲ ನಮಗೋಸ್ಕರ ಇರೋದು. ಎಲ್ಲೇ ಇದಾರೆ ನಮಗೋಸ್ಕರ, ಯಾರಿದ್ದಾರೆ ನಮಗೋಸ್ಕರ? ಪ್ರಯತ್ನ ಮಾಡಿ ನೀವು ಬನ್ನಿ. ಪ್ರಯತ್ನ ಮಾಡ್ತಾನೆ ಇದೀವಲ್ವಾ? ಇಲ್ವಲ್ಲ ಮಾಧ್ಯಮ ಬಂದು ನೀವು ಕೈ ಜೋಡಿಸ್ರಿ ಮೊದ್ಲು. ನೀವು ಸರಿಯಾಗಿ ಕೈ ಕೊಡಿ ಸರ್, ಜೋಡಿಸ್ಬಿಡ್ತಾ ಇದ್ದೀನಿ. ಕೈ ಜೋಡಿಸೋದಲ್ಲ, ನಾವು ದಿನನಿತ್ಯ ಹೋರಾಟ ಮಾಡ್ತಾ ಇರೋದು. ನೀವು ಕೈ ಜೋಡಿಸಿ. TV9 ಹತ್ರ ಹೋಗೋಣ, ಮಾಧ್ಯಮದವ್ರ ಹತ್ರ ಹೋಗೋಣ, ಅದು ಇದು ಅಂತ ಹೇಳ್ತಾ ಇದ್ದೀರಾ. ಅಗ್ರಿಗೇಟ್ ಕಂಪನಿ ಸರ್, ಇವಾಗ ಸಾರಿಗೆ ಸಚಿವರು ಸೈನ್ ಆಗ್ತಲೆ, ಸಿಎಂ ಅವ್ರು ಸೈನ್ ಆಗ್ತಲೆ, ಅಗ್ರಿಗೇಟ್ ಕಂಪನಿ ಮುಂದೆ ಬರ್ತಾ ಫಸ್ಟ್ ಪಾಯಿಂಟ್. ಅದು ಬೆಳೆಸಿದವರು ಯಾರು? ಅಗ್ರಿಗೇಟ್ ಕಂಪನಿ ಬೆಳೆಸಿದವರೇ ಚಾಲಕರು ಒಗ್ಗೂಡ್ಬೇಕು. ಚಾಲಕರು ಒಗ್ಗೂಡ್ಬೇಕು. ಚಾಲಕರು ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಇದುವರೆಗೂ 6,000 ಜನ ಮಾತ್ರ ಮಾಡಿದ್ದಾರೆ ಡಿಆಕ್ಟಿವೇಟ್. 2 ಲಕ್ಷದವರು ದಿನನಿತ್ಯ ಬಡ್ಕೊಂಡ್ ಸಾಯ್ತಾ ಇದೀವಿ. ಅದೇನಾದ್ರೂ ಶರ್ಟು ಪ್ಯಾಂಟು ಕೊಡ್ತೀವಿ ಅಂದ್ರೆ ಬಂದು ಇಸ್ಕೊಳ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತವ್ರಿಗೆ? ಹೇಳ್ರಿ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಕೆಲವು ಚಾಲಕರಿಗೆ? ಸಂಘಟನೆಗಳು ಅದ್ ಮಾಡಿದಾವ ಇದ್ ಮಾಡಿದಾವ ಅಂತ ಹೇಳ್ತೀರಾ? ದಿನನಿತ್ಯ ಇಲ್ಲಿ ಬಡ್ಕೊಂಡ್ ಸಾಯ್ತಾ ಇದೀವಿ. ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ನಾವು ಚಾಲಕರೇ ಇಲ್ಲಿ ಆದ್ರೂ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿ ಬಂದ್ಬಿಟ್ಟು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ರ. ಕೈ ಜೋಡಿಸಿ ಸಾಧ್ಯ ಆದ್ರೆ, ಇಲ್ಲ ಅಂದ್ರೆ ಸುಮ್ನೆ ರೀ. ಬಂದ್ಬಿಟ್ಟು ಪ್ರಶ್ನೆ ಯಾರಿಗ್ ಮಾಡ್ಬೇಕು ಅವ್ರಿಗೆ ಮಾಡಿ ಹೋಗಿ. ಸೈಡ್ ಬನ್ರಿ, ಹೇಳ್ತೀನಿ. ಸ್ನೇಹಿತರೆ ನೋಡಿ, ನಾವು ಬೆಂಗಳೂರು ಆಟೋ ಸೇನೆಯಿಂದ ಏನು ಒಂದು ಅಭಿಯಾನನ ಶುರು ಮಾಡಿದೀವಿ. ಹಲವಾರು ನೀನ್ ಕೊಡು ಇಲ್ಲ ಆ ಗಾಡಿ ಮುಂದೆ ಅಣ್ಣ. ರ್ಯಾಪಿಡ್ ಓಡಿಸ್ತಾ ಇದೀರಾ? ಓಡಿಸ್ತಾರೆ, ಡಿಆಕ್ಟಿವೇಟ್ ಮಾಡ್ತಾರೆ. ದಯವಿಟ್ಟು ಡಿಆಕ್ಟಿವೇಟ್ ಮಾಡಿ ಅಣ್ಣ. ಆ ರ್ಯಾಪಿಡ್ ಒಂದನ್ನೇ ಚಾಲಕರು ಬಹಳ ಹಾಳಾಗಿರೋದು. ಯಾವ್ದ್ರಲ್ಲಿ ದಯವಿಟ್ಟು ಊಬರಲ್ಲಿ ಹೋಗ್ತಾ ಇದಾರೆ. ರ್ಯಾಪಿಡ್ ಆನ್ ಮಾಡೋಣ, ಡಿಆಕ್ಟಿವೇಟ್ ಮಾಡ್ಬಿಟ್ಟು. ರ್ಯಾಪಿಡ್ ಸ್ವಲ್ಪ ಡಿಆಕ್ಟಿವೇಟ್ ಮಾಡಬೇಡಿ. ನಿಮ್ಮ ಹೆಸರು ಹೇಳಿ ಹೆಂಗೆ? ಯಾವ ಮಿನಿಟ್ಸ್. ಸಾರಿ ಮೇಡಮ್, 2 ಮಿನಿಟ್ಸ್ ಮಾಡ್ಬೇಕಣ್ಣ. ಸಹಕರಿಸ್ಬೇಕು, ಕೈ ಜೋಡಿಸ್ಬೇಕು ನೀವೆಲ್ಲ. ಸಮಸ್ಯೆ ಬರ್ತಾ ಇದೆ ಗೊತ್ತಿಲ್ಲ ನಿಮಗೆ ಅಲ್ವಾ? ಓಕೆನಾ? ಅವ್ರು ಪ್ರಯಾಣಿಕರಿದ್ದಾರೆ, ಅವ್ರಿಗೆ ಇದ್ ಮಾಡ್ಬಿಟ್ಟು ಕಾರಣ ನಾವೇ ಅಲ್ವಾ? ನಾವೇ ಇವ್ರನ್ನ ಮಟ್ಟ ಹಾಕ್ಬೇಕು. ನಾವೇ ಮಟ್ಟ ಹಾಕ್ಬೇಕು. ಇವರು ಯಾಪಲ್ಲಿ ನಾವು ಯಾವುದೇ ಕಾರಣಕ್ಕೂ ಡ್ಯೂಟಿ ಮಾಡಬಾರದು. ಇವತ್ತು 2 ವೀಲರು, ಎಲೆಕ್ಟ್ರಿಕ್ ಆಟೋ, ಪ್ರಯಾಣಿಕರಿಗೂ ಕೊಡಿ ಕಲ್ಲಂಗಡಿ ಅಣ್ಣ. ಎಲೆಕ್ಟ್ರಿಕ್ ಆಟೋ ಇವ್ರ ತೊಗೊಳ್ಳಿ ಮೇಡಮ್. ಇಲ್ಲ ಬಿಡಿ, ತಿನ್ನಲ್ಲ. ಚಾಲಕರನ್ನ ಸೇರಿಸ್ಕೊಂಡು ಮೋಸ ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದೆ ಅವಕಾಶ ಬ್ರದರ್, ಸ್ವಾಭಿಮಾನ ಅನ್ನೋದಿದ್ರೆ ನೀವು ನೆಕ್ಸ್ಟ್ ಅದ್ರಲ್ಲಿ ಡ್ಯೂಟಿ ಮಾಡಲ್ಲ, ಸರಿನಾ? ಓಕೆ ಬನ್ನಿ ಹನುಮಂತಣ್ಣ, ಅದು ಡಿಆಕ್ಟಿವೇಟ್ ಮಾಡಿ. ಖಂಡಿತ ಎಲ್ಲರಿಗೂ ತಿಳಿಸ್ಕೊಡಿ. ನಮ್ದೊಂದು ಗ್ರೂಪ್ ಇದೆ, ಅಲ್ಲಿ ವಿದ್ಯಾರಾಣಿಪುರ ಕಟ್ಕೊಂತ ಒಂದು ಗ್ರೂಪ್ ಮಾಡಿದ್ದೀವಿ. ನಿಮ್ಮ ನಂಬರ್ನ ಕೊಡಿ, ಆ್ಯಡ್ ಮಾಡ್ತೀನಿ. ನಾವು ಒಂದು ದಿವಸ ಇಲ್ಲಿಂದ ಹೋಗೋಂಥ ಕೆಲಸ ಮಾಡೋಣ. ಸ್ನೇಹಿತರೆ ನೋಡಿ, ನಮ್ಮ ಬೆಂಗಳೂರು ಉತ್ತರ ವಲಯ ಭಾಗದಿಂದ ನಾವು ವಿಭಿನ್ನವಾದ ಒಂದು ಅಭಿಯಾನ ಹಮ್ಮಿಕೊಂಡಿದ್ದೀವಿ. ಒಂದು ಕಲ್ಲಂಗಡಿ ಹಣ್ಣು ಹಂಚುವ ಮುಖಾಂತರ ನಮ್ಮ ಚಾಲಕರಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ದಿನನಿತ್ಯನೂ ಕೂಡ. ಆದ್ರೂ ನಮ್ಮ ಚಾಲಕರಲ್ಲಿ ಒಗ್ಗಟ್ಟಿಲ್ಲ ಸ್ನೇಹಿತರೆ. ನಾವು ಡೈಲಿ ಬಡ್ಕೊಂಡು ಸಾಯ್ತಾ ಇದೀವಿ. ಈ ದರಿದ್ರದವ್ರು ಏನ್ ಮಾಡಿಕೊಂಡಿರೋ ಗೊತ್ತಿಲ್ಲ ರ್ಯಾಪಿಡೋದವರು, ಆದ್ರೂ ಇನ್ನ ಡಿಆಕ್ಟಿವೇಟ್ ಮಾಡ್ತಾ ಇಲ್ಲ. ದಯವಿಟ್ಟು ಇಂಥ ವಿಚಾರಗಳಿಗೆ ಸ್ಪಂದಿಸಿ. ನಾಳೆ ದಿನ ನಿಮ್ಗೆ ಕುತ್ತಿಗೆಗೆ ಬರೋದು. ಏನಾಯ್ತಣ್ಣ? ಏನಾಯ್ತು ಹೇಳಿ. ಬನ್ನಿ, ಇರಿ ಅಣ್ಣ, ಇರಿ ಹೇಳಿ. ಪ್ರಶ್ನೆ ಮಾಡಿ ಅಣ್ಣ ನೀವು.
ಪ್ರಶ್ನೆ ಮಾಡಿ ಏನ್ ಮಾಡ್ತಾ ಇದ್ದೀರಾ? ನಮ್ಗೆ ಸಂಘಟನೆ ಏನ್ ಮಾಡ್ತಾ ಸಚಿವರು ನಾವು ಮೀಟ್ ಮಾಡೋರು ನಮ್ಮ ಚಂದ್ರಶೇಖರ್ ತಾನೇ ನಿಮ್ಮ ಹೆಸರು? ನೀವ್ ಹೇಳಿದ್ರಿ ಮೊನ್ನೆ ಕಾಲ್ ಮಾಡಿದ್ರಿ, ನೀವು ನಮ್ ಸಂಘಟನೆ ನಂಬರ್ ಕಾಲ್ ಮಾಡಿದ್ರಿ, ನಾನು ಮಾತಾಡಿದೆ. ಅಂದ್ರೆ ನಮ್ಮನ್ನ ಇಲ್ಲ, ನಾನ್- ನ್ಯಾಯ ನೀವು ಏನೋ ರೆಕಾರ್ಡಿಂಗ್ ಮಾಡ್ಕೊಳ್ತೀನಿ, ರೆಕಾರ್ಡಿಂಗ್ ಎಲ್ಲ ಇದೆ ಸರ್. ಆಯ್ತು. ಮಾಧ್ಯಮದ ಮುಂದೆ ಬರ್ತಾ ಇಲ್ಲ ನೀವು ಸರ್. ಹೋರಾಟಕ್ಕೆ ಬನ್ನಿ ಅದ್ ಮಾಡ್ತಾ ಸರ್. ಇದ್ದೀರಾ, ಇದ್ ಮಾಡ್ತಾ ಇದ್ದೀರಾ ನೀವು ಸಂಘಟನೆ ಇಲ್ಲೆಲ್ಲ ಅಂತ ಬಂದಿದ್ದೀರಲ್ಲ, ಇಷ್ಟು ಹೇಳಿದ್ರಲ್ಲ. ಜನ ಸೇರ್ಸಿದ್ದೀರಲ್ಲ, ಒಂದೇ ಒಂದಿನ ಮಾಧ್ಯಮದ ಯಾಕೆ ನಿಮ್ ಕೈಯಲ್ಲಿ ಸಾಧ್ಯ ಇಲ್ವಾ ಸೇರ್ಸಕ್ ಜನನ? ನಾವು ಮಾಡ್ತೀವಿ ಸರ್. ಎಲ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ಲ. ಇದನ್ನ ಅಭಿಯಾನ ಹಮ್ಮಿಕೊಂಡಿದೀವಲ್ರಿ, ಅದಕ್ಕೆ ಕೈ ಜೋಡಿಸಿ. ನೀವು ರ್ಯಾಪಿಡೋ ಮಾಡ್ತಾ ಇದ್ದೀರಾ? ಸರ್, ನಿಮ್ಮ ಹತ್ರ ನಾನು ಏನಕ್ಕೆ ಈ ಅಭಿಯಾನಕ್ಕೆ ಬರಲ್ಲ ಅಂದ್ರೆ, ಹಾ. ಈ ಅಭಿಯಾನಕ್ಕೆ ಏನಕ್ಕೆ ಬರಲ್ಲ ಅಂದ್ರೆ, ಯಾಕೆ ಓಲಾ ಅಲ್ಲಿಲ್ವಾ ಟೂ ವೀಲರ್? ಹ್ಞೂನ್ರಿ, ನಿರ್ಮಾಣ ಕತ್ರಿ ಇವನು, ಇವನಿಂದಾನೇ ಶುರು ಮಾಡಿದ್ದು ಇವನು. ಇವನ್ನ ಮಟ್ಟ ಹಾಕಿದ್ರೆ ಇನ್ನೊಬ್ಬನ ಮಟ್ಟ ಹಾಕ್ಬೋದು. ಹಾ. ಕೇಳಿಸ್ಕೊಳ್ರಿ, ಇಲ್ಲಿ ಕೇಳಿಸ್ಕೊಳ್ರಿ. ಫಸ್ಟ್ ಏನ್ ಗೊತ್ತೇನ್ರಿ, ಈ ತರ ಮನಸ್ಥಿತಿಯವ್ರು ಫಸ್ಟ್ ಬದಲಾಗಬೇಕು. ಯಾಕೆ ಗೊತ್ತಾ, ಇವ್ರೇನ್ ಹೇಳ್ತಾರೆ, ಊಬರ್ ಏನು ರ್ಯಾಪಿಡೋದನ್ ಒಬ್ನೇನಾ ಬೈಕ್ ಟ್ಯಾಕ್ಸಿ ಓಡಿಸೋದು ಅಂತ ಹೇಳ್ತಾರೆ. ಸ್ವಾಮಿ, ನಾವ್ ಹೇಳ್ತಾ ಇರೋದು ಎಲ್ಲ ಇರ್ಲಿ, ಹೇಳ್ತಾವ್ತಾನೆ, ಉತ್ತರ ಹೇಳ್ತಾವ್ತಾನೆ. ಕೇಳಿಸ್ಕೊಬೇಕು ಸಮಾಧಾನದಿಂದ. ಏನ್ ಗೊತ್ತೇನ್ರಿ, ಫಸ್ಟ್ ರ್ಯಾಪಿಡೋದನ್ನು ಬರೇ ಹೊಡೆದ್ರೆ ಇನ್ನೊಬ್ಬ ಇದಾಗುತ್ತೆ. ಅದನ್ನ ಬಿಟ್ಬಿಟ್ಟು ಅವ್ನ್ ಮಾಡ್ತಾ ಇಲ್ವಾ ಅಂತ ಇವ್ರಂತವ್ರು ಎಲ್ಲಿವರೆಗೂ ಬೇರೆಯವ್ರನ್ನ ತೋರಿಸಿ ಸಪೋರ್ಟ್ ಮಾಡ್ತಾರೋ ಅಲ್ಲಿವರೆಗೂ. ರೇ, ಸಂಘಟನೆ ಅವ್ರ ಬಗ್ಗೆ ಮಾತಾಡ್ಬೇಡ್ರಿ, ಉಲ್ಟಾ ಸೀದಾ. ನೀನ್ ಸಂಘಟನೆ ಅವ್ರ ಬಗ್ಗೆ ಮಾತಾಡ್ಬೇಡ. ನೋಡಿಲಿ, ನಮ್ ಸಂಘಟನೆ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗೆ ಯೋಗ್ಯತೆನೇ ಇಲ್ಲ, ಸುಮ್ನೆ ಮಾತಾಡ್ತೀಯ ಬನ್ನಿ. ಕೇಳಿ, ಸಂಘಟನೆ ಬಗ್ಗೆ ನಿನ್ ಗೊತ್ತಿರೋ ಮಾತಾಡು. ಎಷ್ಟು ವರ್ಷದಿಂದ ನಿನ್ಗೆ ಡ್ರೈವರ್ ಬಗ್ಗೆ ಗೊತ್ತು? 30 ವರ್ಷದಿಂದ ನಾನು ಡ್ರೈವರ್. ನೀನೇನ್ ಮಾಡಿದ್ಯಾ? ಹೋರಾಟ ಮಾಡಿದ್ಯಾ ನೀನು? ಮಾಧ್ಯಮ ಇಲ್ಲಿ ಕೈ ಜೋಡಿಸ ಅಂದ್ರೆ ಮಾಧ್ಯಮ ಅಂತೀಯ. ಸುಟ್ಟಾಕ್ತೀನಿ, ಗಾಡಿ ಸುಟ್ಟಾಕ್ಬಿಟ್ರೆ ಕೊಟ್ಟೆ ನ್ಯಾಯ ನಿಮ್ಗೆ? ಇಷ್ಟೆಲ್ಲ ಬಡ್ಕೊಂಡ್ ಸಾಯ್ತಾ ಇದೀವಿ, ಒಂದ್ ಸಹಕಾರ ಕೊಡ್ರಿ ಅಂದ್ರೆ ಸಹಕಾರ ಕೊಡ್ತಾ ಇಲ್ಲ. ಇಲ್ಲಿ ಬಂದು ಉಲ್ಟಾ ಸೀದಾ ಪ್ರಶ್ನೆ ಮಾಡ್ತೀರಾ ನೋಡ್ರಿ. ಇಂಥವ್ರು ಇರೋದ್ರಿಂದಾನೇ ನಮ್ಮ ಡ್ರೈವರ್ಗಳು ಈ ಪರಿಸ್ಥಿತಿಗೆ ಬಂದಿರೋದು. ಅಲ್ಲ, ನಿಮ್ಮಂತವ್ರು ಇರೋದ್ರಿಂದಾನೇ ಕಡ್ರಿ ಡ್ರೈವರ್ಗಳು ಒಗ್ಗಟ್ಟಾಗ್ತಾ ಇಲ್ಲ. ಮನಸ್ಥಿತಿ ಉಳ್ಳವರು ಇರೋವರೆಗೂ ಚಾಲಕರ ನ್ಯಾಯ ಸಿಗಲ್ಲ. ಇಂಥ ಕಚಡ ಮನ್ಸಿರೋರು ಯಾವತ್ತು ನಿರ್ಣಯ ಮಾಡ್ತಾರೋ ಅವತ್ತೇ ಚಾಲಕರು ಉದ್ಧಾರ ಆಗೋದು. ಇಂಥವ್ರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಡ್ರೈವರ್ ಬಾಳು ಇದೇ ಪರಿಸ್ಥಿತಿ. ನಾವು ತೋರಿಸ್ತಾ ಇದೀವಿ, ನಮ್ಮ ಸಂಘಟನೆ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮತ್ತೆ ಅವ್ರಿಗೆ ಹೊಡಿಬೇಡಿ ಅಂತ ಹೇಳೋ ಕೆಲಸ ಮಾಡಿ. ರ್ಯಾಪಿಡ್ ಓಡಿಸಲ್ವಲ್ಲ ಅಣ್ಣ? ಇಲ್ವಾ? ದಯವಿಟ್ಟು ಓಡಿಸ್ಬೇಡಿ. ನಿಮ್ಮ ಜೊತೆಲಿರೋಂಥವ್ರಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಮನವರಿಕೆ ಮಾಡಿ ಅಣ್ಣ. ನಾವು ದಿನನಿತ್ಯ ಪ್ರಯತ್ನ ಮಾಡ್ತಾ ಇದ್ದೀವಿ, ಸಹಕಾರ ಕೊಡ್ಬೇಕಿಂತ ವಿಚಾರಗಳಲ್ಲಿ ಅಲ್ವಾ? ಸಂಘಟನೆಗಳು ಏನ್ ಮಾಡ್ತವೆ ಅಂತ ಹೇಳ್ತಾ ಇದ್ದೀರಾ, ಕೆಲವೊಬ್ರು ಹೇಳ್ತವ್ರೆ, ಆದ್ರೆ ಸಂಘಟನೆಗಳು ಪ್ರಯತ್ನ ಪಡ್ತವೆ, ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ ನಮ್ಮ ಚಾಲಕರು ಅಲ್ವಾ? ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊತಾ ಇದೀವಿ, ದಯವಿಟ್ಟು ನಮ್ಮ ಈ ಅಭಿಯಾನಕ್ಕೆ ನೀವು ಕೈ ಜೋಡಿಸ್ಬೇಕು. ಯಾಕಂದ್ರೆ 2 ವೀಲರ್ ಇಂದ ಎಷ್ಟು ಹೊಡ್ತಾತಿ ಈ ಪೀಳಿಗೆಗೆ ಬೇಡ, ಮುಂದಿನ ಪೀಳಿಗೆಗೆ ತುಂಬಾ ಅವಶ್ಯಕತೆ. ಆಟೋ ಇತಿಹಾಸ ಏನಿದೆ ಹಣ ಒಬ್ಬ ಹೇಳ್ತಿಂತ ಮಾಡಿ ಎಲ್ರು ನೋಡಿ. ಇಲ್ಲ ಒಬ್ಬ ಯಾವನೋ ಒಬ್ಬ ಅವಿವೇಕಿ ಬಂದಿದ್ದಾನೆ, ಮಾಧ್ಯಮದವ್ರ ಮುಂದೆ ಹೋಗೋಣ ಅಂತ ಇದ್ದಾನೆ. ಈ ಮಾಧ್ಯಮನೇ ಮಾರಾಟ ಆಗ್ಬಿಟ್ಟಿದೆ. 4ನೇ ಸ್ತಂಭ ಅಂತ ಅನಿಸ್ಕೊಳ್ಳೋದು ಅದೇ ಮಾರಾಟವಾಗ್ಬಿಟ್ಟಿದೆ. ಇನ್ನು ಮಾಧ್ಯಮದ ಮುಂದೆ ಹೋಗ್ಬಿಟ್ಟು ನಾವ್ ಏನ್ ಮಾಡಕ್ಕಾಗುತ್ತೆ ಹೇಳಿ ಸ್ನೇಹಿತರೆ? ಚಾಲಕರೇ, ಎಚ್ಚೆತ್ತುಕೊಳ್ಳಿ. ನೋಡಿ, ಇವತ್ತು ಪರಿಸ್ಥಿತಿ ಅಗ್ರಿಗೇಟ್ ಕಂಪನಿಗಳನ್ನ ಬೆಳೆಸಿದ್ದು ಚಾಲಕರು ಬೆಳೆಸಿ ಇವತ್ತಿಗೆ ಈ ಮಟ್ಟಿಗೆ ನಾವು ಸಂಕಷ್ಟ ತಂದಿದ್ದೀವಿ. ಸ್ನೇಹಿತರೆ, ಬನ್ನಿ, BL ಸರ್ಕಲ್ ಭಾಗದಲ್ಲಿ ನಾವೊಂದು ಅಭಿಯಾನ ಹಮ್ಮಿಕೊಂಡಿದೀವಿ. ದಯವಿಟ್ಟು ಈ ಕಡೆ ಭಾಗದಲ್ಲಿರೋಂಥವ್ರು, ನಮ್ಮ ಚಾಲಕರು ಹತ್ತಿರದಲ್ಲಿರೋಂಥವ್ರು ಕೈ ಜೋಡಿಸಿ ಸಹಕರಿಸಿ. ಹೇಳಿ ಭಾಷಣ ಅವರೇ, ಈ ಕಡೆ ಬನ್ನಿ. ರಂಗಣ್ಣ, ಈ ಕಡೆ ಬನ್ನಿ. ಚಾಲಕರು ಸಾಥ್ ಕೊಟ್ಟು ಸಪೋರ್ಟ್ ಮಾಡಿ ಇಷ್ಟು ಮಟ್ಟಿಗೆ ನಮಗೆ ಖುದ್ದು ತಂದಿರೋದು. ಏನೋ ಒಂದು ಎಲೆಕ್ಟ್ರಿಕ್ ಆಟೋಗಳು ರ್ಯಾಪಿಡೋ ಸಮಸ್ಯೆಯಿಂದ ಬಿಟ್ಟಿದ್ದಾರೆ. ಅಲ್ಲ ಭಾಷಣ, ನಾನೊಂದು ಪ್ರಶ್ನೆ ಮಾಡ್ತೀನಿ ನಿಮ್ಗೆ. ನಾವು ಇವಾಗ ಅಭಿಯಾನ ಯಾವಾಗಿಂದ ಶುರು ಮಾಡಿದ್ವಿ? ಒಂದು 12 ದಿನ ಆಯ್ತಾ? ಹೌದು, 12 ದಿನ ಆಯ್ತು. 12 ದಿನಕ್ಕೆ ಒಂದು 6,000 ರಿಂದ 7,000 ಡಿಆಕ್ಟಿವೇಶನ್ ಆಗಿದೆ. ಇನ್ನು ಮಿಕ್ಕಿದವ್ರು ಏನ್ ಮಾಡ್ತಾ ಇದ್ರಣ್ಣ? ಅದಕ್ಕೆ ಒಗ್ಗೂಡ್ತಾ ಇಲ್ಲ, ಅದಕ್ಕೆ ಈ ಸಮಸ್ಯೆಗಳು ಬರೋದು. ಚಾಲಕರು ಒಗ್ಗೂಡಿದ್ರೆ ಮಾತ್ರ. 2.5 ಲಕ್ಷ 3 ಲಕ್ಷ ಜನ ಅಣ್ಣ ಹೇಳಿ. 2 ಲಕ್ಷ 3 ಲಕ್ಷ ಜನ ಇದ್ದಾರೆ.
ನೀವು ನಮ್ಮನ್ನ ಕಳ್ಸಿ ಅಣ್ಣ ಹೋಗ್ಲಿ ಬಿಡು, ಕ್ಯಾಬ್ ಕಳಿಸಿದ್ರೆ ಕ್ಯಾಬ್ನ ಮಾಡಿಸ್ಬಿಡೋಣ. ಕ್ಯಾಬ್ ಹಂಗ ಕರ ಅಲ್ಲಿಗೆ ಕಳಾಕೋ ಯಾವುದು ಕ್ಯಾಬ್ ಕ್ಯಾಬ್ ಅಣ್ಣ ಓಕೆ ಓಕೆ ಅಣ್ಣ. ಸ್ನೇಹಿತರೆ ನೋಡಿ, ಇವಾಗ ಒಬ್ಬ ಅವಿವೇಕಿ ಬಂದ, ಮಾಧ್ಯಮದವ್ರ ಮುಂದೆ ಹೋಗೋಣ, ಮಾಧ್ಯಮದವ್ರ ಮುಂದೆ ಹೋದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ. ಸ್ನೇಹಿತರೆ, ಮಾಧ್ಯಮನೇ ಮಾರಾಟ ಆಗ್ಬಿಟ್ಟಿದೆ. ನಾಲ್ಕನೇ ಸ್ತಂಭ ಅಂತ ಅನಿಸ್ಕೊಳ್ಳೋದು ಮಾಧ್ಯಮನೇ. ಅವ್ರವ್ರ ಇಷ್ಟ ಬಂದಂಗೆ ಒಂದು ಮಾಧ್ಯಮನ ನಡೆಸ್ತಾ ಇದ್ದಾರೆ. ಇವತ್ತು ಬಿಸ್ನೆಸ್ ಆಗ್ಬಿಟ್ಟಿದೆ ಸ್ನೇಹಿತರೆ. ಅವ್ನು ಅವಿವೇಕಿ ಬಂದು ಹೇಳ್ತಾನೆ, ಇವ್ರಿಗೆಲ್ಲ ಏನು ಹುಚ್ಚಂದ್ರೆ ಮೀಡಿಯಾದಲ್ಲಿ ಗುರ್ಸ್ಕೋಬೇಕು ಇವರು. ನಾವು ದಿನನಿತ್ಯ ಬಡ್ಕೊಂಡು ಸಾಯ್ತಾ ಇದೀವಿ, ಇಂಥ ವಿಚಾರಗಳಿಗೆ ಕೈ ಜೋಡಿಸಿ ಅಂತ. ಆದ್ರೂ ಕೂಡ ಇಂಥವ್ರು ಬಂದ್ಬಿಟ್ಟು ನಮ್ಮನ್ನ ಪ್ರಶ್ನೆ ಮಾಡ್ತಾರೋ, ಸಂಘಟನೆಯವ್ರು ಏನ್ ಮಾಡ್ತಾರೆ ಅದ್ ಮಾಡ್ತಾರೆ ಅಂತ. ನೋಡಿ, ಈ ಒಗ್ಗೂಡ್ಲಿಲ್ಲ ಅಂದ್ರೆ ನಮ್ಮ ಚಾಲಕರು ಇಂಥ ಪರಿಸ್ಥಿತಿಗೆ ನಾವೇ ತಂದೊಡ್ಕೊಂತೀವಿ. ಸೈಡ್ ಬನ್ನಿ ಸ್ವಲ್ಪ. ನೋಡಿ, ನೇಣು ಕುಣಿಕೆ ಇಲ್ಲೇ ಇದೆ ನೋಡಿ, ನೋಡ್ಕೊಳ್ಳಿ ಒಂದ್ಸತಿ ಚಾಲಕರೇ. ಕೈ ಜೋಡಿಸಿ ದಯವಿಟ್ಟು ಅತಿ ಹೆಚ್ಚಿನ ಮಟ್ಟದಲ್ಲಿ ಈ ವಿಡಿಯೋನ ಶೇರ್ ಮಾಡುವಂತ ಪ್ರಯತ್ನ ಮಾಡಿ. ಭಾಷಣ ಅವರೇ ಕ್ಷಮೆ ಇರಲಿ, ಮಧ್ಯದಲ್ಲಿ ಮಾತಾಡಿದೆ, ಅಧ್ಯಕ್ಷರು ಫೋನ್ ಮಾಡಿದ್ರು. ಹೇಳಿ. ಇವತ್ತು ಚಾಲಕರು ಒಗ್ಗೂಡ್ಲಿಲ್ಲ ಅಂದ್ರೆ ಹಿಂದಿಯವರು ಈ ಸಮಸ್ಯೆಗೆ ಎಲ್ಲ ಅಡಿಟ್ ಆಗಿ ಒಂದು ಕರ್ನಾಟಕದ ಚಾಲಕರು ಅನ್ನೋದು ಮಟ್ಟ ಹಾಕೋ ದಿನಗಳು ಇನ್ನು ಹತ್ತಿರದಲ್ಲೇ ಇದೆ. ದಯವಿಟ್ಟು ನಮ್ಮ ಕರ್ನಾಟಕದ ಇರೋ 2.5 ಲಕ್ಷ ಆಟೋ ಚಾಲಕರು ಒಗ್ಗೂಡಿ ಈ ಅಗ್ರಿಗೇಟ್ ಕಂಪನಿಗಳಿಗೆ ತಾವು ಬುದ್ಧಿ ಕಲಿಸಿಲ್ಲ ಅಂದ್ರೆ ತಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕನ್ನಡ ಉಳಿಸ್ತೀನಿ ಅನ್ನೋದು ಸುಳ್ಳು ಆಗುತ್ತೆ. ದಯವಿಟ್ಟು ಒಗ್ಗೂಡಿ ಕೈ ಜೋಡಿಸಿ ಈ ಅಗ್ರಿಗೇಟ್ ಕಂಪನಿ ವಿರುದ್ಧ ತಾವು ಹೋರಾಡಬೇಕು. ಏನು ಒಂದು ಆ್ಯಪಲ್ಲಿ ತಾವು ಡ್ಯೂಟಿಗಳು ಮಾಡ್ತೀರಾ, ತಕ್ಷಣ ನಿಲ್ಲಿಸಬೇಕು. ರ್ಯಾಪಿಡೋ ಆ್ಯಪ್ ಅದು ಒಂದು 2 ವೀಲರು, ಒಂದು ಎಲೆಕ್ಟ್ರಿಕ್ ಆಟೋಗಳು, ಹಿಂದಿ ಚಾಲಕರನ್ನ ಇಟ್ಕೊಂಡು ಇವರು ನಮ್ಮನ್ನೆಲ್ಲ ಕಸಿತಾ ಇದ್ದಾರೆ. ಇದನ್ನ ಕೂಡಲೇ ತಡೆ ಹಿಡಿಬೇಕು ಅಂತ ಚಾಲಕರಲ್ಲಿ ಮನವಿ ಮಾಡ್ಕೊಂತೀನಿ. ತಾವೆಲ್ಲ ಎಲ್ಲಿವರೆಗೂ ಒಗ್ಗೂಡಲ್ವೋ ಅಲ್ಲಿವರೆಗೂ ನಮ್ಮ ಒಂದು ದುಡಿಮೆಗೆ ಮುಳ್ಳಾಗುತ್ತೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ನಾವು 12 ದಿನದಿಂದ ಏನು ಸಖತ್ವಾಗಿ ಹೋರಾಡ್ತಾ ಇದ್ದೀವಿ. ಒಂದು ರ್ಯಾಪಿಡೋ ಆ್ಯಪನ್ನ ಅನ್ಇನ್ಸ್ಟಾಲ್ ಮಾಡಬೇಕು, ಡಿಆಕ್ಟಿವೇಶನ್ ಮಾಡಬೇಕು. ಆದರೆ ಚಾಲಕರು ಇವತ್ತು ಕೈ ಜೋಡಿಸ್ತಾ ಇಲ್ಲ. ನೀವು ಮಾಡೋ ಕೆಲಸಕ್ಕೆ ಇವತ್ತು ನಾವೆಲ್ಲ ಕಾಯೋ ಪರಿಸ್ಥಿತಿಗೆ ಬಂದಿದ್ದೀವಿ. ದಯವಿಟ್ಟು ನಾವೆಲ್ಲ ಒಗ್ಗೂಡಿ ಇಮಿಡಿಯೇಟ್ಲಿ ಒಂದು ರ್ಯಾಪಿಡೋನ ಡಿಆಕ್ಟಿವೇಶನ್ ಮಾಡಿ ಅವರಿಗೆ ಪಾಠ ಕಳಿಸ್ಬೇಕು. ಒಂದು 2 ವೀಲರು ನಿಲ್ಲಿಸಬೇಕು, ಮತ್ತೆ ಎಲೆಕ್ಟ್ರಿಕ್ ಗಾಡಿಗಳು ನಿಲ್ಲಿಸಬೇಕು, ಮತ್ತೆ ಹಿಂದಿ ಚಾಲಕರನ್ನ ಒತ್ತು ಓಡಿಸಬೇಕು. ಯಾವುದೇ ಕಾರಣಕ್ಕೂ ಲೋಕಲ್ ವೃತ್ತಿಯಲ್ಲಿ ಹಿಂದಿ ಚಾಲಕರು ಬರಂಗಿಲ್ಲ. ನಮ್ಮ ಕನ್ನಡದ ನಾಡು ಮಕ್ಕಳೇ ಇಲ್ಲಿ ಲೋಕಲಲ್ಲಿ ಡ್ರೈವಿಂಗ್ ಮಾಡಬೇಕು. ಅಂಥದ್ರಲ್ಲಿ ಈ ಒಂದು ಲೋಕಲಲ್ಲಿ ಇಷ್ಟೊಂದು ಅನಾಹುತ ಬರ್ತಾ ಇದೆ. ಯಾಕೆ ನೀವು ಎಚ್ಚೆತ್ಕೊಳ್ತಾ ಇಲ್ಲ? ನೀವು ಮಣ್ಣಿನ ಮಕ್ಕಳಲ್ವಾ? ನೀವು ಕರ್ನಾಟಕದಲ್ಲಿ ದುಡ್ಡು ತಿಂತಾ ಇಲ್ವಾ? ಯಾಕೆ ಈ ಅಗ್ರಿಗೇಟ್ ಸಮಸ್ಯೆಗೆ ಬೆಳೆಯಕ್ಕೆ ಬಿಟ್ಟಿದ್ದೀರಾ? ಹಲವಾರು ನಾಯಕರು, ಹಲವಾರು ಸಂಘಟನೆ ಜೊತೆಲಿ ಕೈ ಜೋಡಿಸಿ ಬನ್ನಿ, ಹೋರಾಟ ಮಾಡಿ. ಯಾಕೆ ನಮಗೆ ನ್ಯಾಯ ಸಿಕ್ಕಲ್ಲ? ಇವತ್ತು ಸಾರಿಗೆ ಇಲಾಖೆಗೆ ದೂರು ಮಾಡೋದು ತಪ್ಪಾಗತ್ತೆ. ಇವತ್ತು ಹಲವಾರು ಅಧಿಕಾರಿಗಳಿಗೆ ದೂರು ಮಾಡೋದು ತಪ್ಪಾಗತ್ತೆ. ಯಾಕಂದ್ರೆ ನಾವು ದೂರು ಮಾಡ್ತಾ ಅವ್ರಿಗೆಲ್ಲ ಸಂಭಾವನೆ ಜಾಸ್ತಿ ಮಾಡಿಕೊಡ್ತಾ ಇದ್ದೀವಿ. ನಾವು ಎಷ್ಟು ಹೋರಾಟ ಮಾಡ್ತಾ ಇದೀವೋ ಅಷ್ಟು ಅವರಿಗೆ ಲಂಚಗಳು ಹೋಗ್ತಾ ಇದೆ. ಅವ್ರ ಮುಖಾಂತರ ನಮ್ಮನ್ನ ಬಗ್ಗು ಬಡಿತಾ ಇದ್ದಾರೆ. ಇವತ್ತು ನಾವು ಪ್ರಶ್ನೆ ಮಾಡಕ್ಕೆ ಅರಗರು ಇಲ್ಲ ಅಂತ ಇದ್ದಾರೆ. ಇದನ್ನೆಲ್ಲ ತಡೆ ಹಿಡಿದು ನಾವು ಹೋರಾಟ ಮಾಡಿ ನಾವು ಜಯಗೊಳಿಸಬೇಕು. ತಾವೆಲ್ಲ ಒಗ್ಗೂಡ್ಬೇಕಂತ ಕೇಳ್ಕೊಂತಾ ಇದ್ದೀವಿ. ನಾವು ಇವತ್ತು ಅವರಿಗೆಲ್ಲ ಲಂಚ ಕೊಡಕ್ಕೆ ದಾರಿ ಮಾಡಿಕೊಟ್ಟಿರೋದೇ ಚಾಲಕರು. ಇವತ್ತು ದಯವಿಟ್ಟು ಚಾಲಕರೇ ಒಗ್ಗೂಡಿ, ದಯವಿಟ್ಟು ಈ ಒಂದು ಹೋರಾಟಕ್ಕೆ ಏನಪ್ಪ ಕರ್ತಾ ಇಲ್ಲ ಅಂತ